ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿರಾಟ್ ಕೊಹ್ಲಿ ಅವರು RCBಯ ಸ್ಕ್ವಾಡನ್ನು ಜಾಯಿನ್ ಮಾಡಿದ ಮೇಲೆ ಇವತ್ತು ನಮ್ಮ RCBಯ ತಂಡ ಮೊದಲ ಪ್ರಾಕ್ಟೀಸ್ ಮ್ಯಾಚನ್ನು ಆಡಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಒಂದು ಪ್ರಾಕ್ಟೀಸ್ ಮ್ಯಾಚಲ್ಲಿ ಏನೆಲ್ಲ ನಡೆಯುತ್ತಂತ ಹೇಳುತ್ತೇನೆ. ಈ ಪ್ರಾಕ್ಟೀಸ್ ಮ್ಯಾಚ್ ಬಂದುಬಿಟ್ಟು ಜಿತೇಶ್ ಶರ್ಮಾ ಮತ್ತು ರಜತ್ ಪಡಿದಾರ್ ಅವರ ತಂಡದ ಮಧ್ಯೆ ನಡೆಯಿತು. ಸೊ ಇಲ್ಲಿ ಜಿತೇಶ್ ಶರ್ಮಾರವರ ತಂಡದ ಪರವಾಗಿ ವಿರಾಟ್ ಕೊಹ್ಲಿ, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಮಂಗೇಶ್ ಯಾದವ್ ಮತ್ತು ಜಾರ್ಡನ್ ಕಾಕ್ಸ್ ಅಂತ ಆಟಗಾರರು ಇದ್ದಾರೆ. ಇನ್ನೊಂದು ಕಡೆ ರಜತ್ ಅವರ ಪರವಾಗಿ ಜಾಕೋಬ್ ಬೆಥಲ್, ದೇವದತ್ ಪಡಿಕ್ಕಲ್, ವೆಂಕಟೇಶ್ ಅಯ್ಯರ್, ಟಿಮ್ ಡೇವಿಡ್, ಸ್ವಪ್ನಿಲ್ ಸಿಂಗ್, ಸುಯೇಶ್ ಶರ್ಮಾ ಮತ್ತು ರಾಸಿಕ್ ಸಲಾಮ್ದಾರ್ನಂತ ಅದ್ಭುತ ಆಟಗಾರರು ಇದ್ದರು. ಸೊ ಈ ಪಂದ್ಯದಲ್ಲಿ ಜಿತೇಶ್ ಶರ್ಮಾರವರು ಟಾಸ್ ಅನ್ನು ಗೆದ್ದು ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿದರು. ಸೊ ಇಲ್ಲಿ ರಜತ್ ಅವರ ಪರವಾಗಿ ಜಾಕೋಬ್ ಬೆಥಲ್ ಮತ್ತು ದೇವದತ್ ಪಡಿಕ್ಕಲ್ ಅವರು ಓಪನಿಂಗ್ಗೆ ಬಂದಿದ್ದು ಈ ಇಬ್ಬರಂತೂ ಓಪನಿಂಗ್ ಅಲ್ಲಿ ತುಂಬಾನೇ ಒಂದು ಅದ್ಭುತವಾಗಿ ಆಡಿದರು. ಅಂದ್ರೆ ಜಾಕೋಬ್ ಬೆಥಲ್ ಅವರು 38 ಬಾಲಲ್ಲಿ 62 ರನ್ ಅನ್ನು ಹೊಡೆದರೆ, ದೇವದತ್ ಪಡಿಕ್ಕಲ್ ಅವರು 28 ಬಾಲಲ್ಲಿ 45 ರನ್ ಅನ್ನು ಹೊಡೆದರು. ಆಮೇಲೆ ರಜತ್ ಪಡಿದಾರ್ ಅವರು ಕೂಡ ಇಲ್ಲಿ ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಆಡಿದ್ದು ಕೇವಲ 30 ಬಾಲಲ್ಲಿ 51 ರನ್ಸ್ ಅನ್ನು ಹೊಡೆದಿದ್ದಾರೆ. ಆದರೆ ಆ ನಂತರ ಬಂದ ಟಿಮ್ ಡೇವಿಡ್ ಅವರಲ್ಲಿ 2 ರನ್ ಅನ್ನು ಹೊಡೆದು ಔಟ್ ಆಗಿದ್ದು, ಸ್ವಪ್ನಿಲ್ ಸಿಂಗ್ ಅವರು ಕೊನೆಗೆ 6 ಬಾಲಲ್ಲಿ 19 ರನ್ ಅನ್ನು ಹೊಡೆದು ಈ ಪಂದ್ಯಕ್ಕೆ ಒಂದು ಉತ್ತಮವಾದ ಫಿನಿಶ್ ಅನ್ನು ಕೊಟ್ಟರು. ಅಂದರೆ ರಜತ್ ಅವರ ಪರವಾಗಿ ಟಿಮ್ ಡೇವಿಡ್ ಅವರನ್ನು ಬಿಟ್ಟು ಉಳಿದ ಎಲ್ಲ ಆಟಗಾರರು ತುಂಬಾನೇ ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಆಡಿದ್ದು ಇವರ ತಂಡದಲ್ಲಿ 20 ಓವರ್ಸ್ಗಳಲ್ಲಿ 228 ರನ್ಸ್ ಅನ್ನು ಬಾರಿಸಿತು. ಮತ್ತೆ ಬೌಲಿಂಗ್ ಅಲ್ಲಿ ಜಿತೇಶ್ ಶರ್ಮಾರವರ ಪರವಾಗಿ ಭುವನೇಶ್ವರ್ ಕುಮಾರ್ ಅವರು 4 ಓವರಲ್ಲಿ 40 ರನ್ಸ್ ಅನ್ನು ಕೊಟ್ಟು 2 ವಿಕೆಟ್ ಅನ್ನು ಪಡೆದರು. ಇನ್ನೊಂದು ಕಡೆ ಮಂಗೇಶ್ ಯಾದವ್ ಅವರು ಕೂಡ 1 ವಿಕೆಟ್ ಅನ್ನು ಪಡೆದಿದ್ದು, ಯಂಗ್ಸ್ಟರ್ ಕೌಶಿಕ್ ಚೌಹಾಣ್ ಅವರು ಕೂಡ 2 ವಿಕೆಟ್ ಅನ್ನು ಪಡೆದರು. ಜಿತೇಶ್ ಶರ್ಮಾರವರ ಪರವಾಗಿ ಈ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಲು ಬಂದ ಓಪನರ್ಸ್ ಆದ ವಿರಾಟ್ ಕೊಹ್ಲಿ ಮತ್ತು ಜಾರ್ಡನ್ ಕಾಕ್ಸ್ ಅವರು ಕೂಡ ಈ ಪಂದ್ಯದಲ್ಲಿ ತುಂಬಾನೇ ಒಂದು ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಆಡಿದರು. ಅಂದರೆ ವಿರಾಟ್ ಕೊಹ್ಲಿ ಅವರು 38 ಬಾಲಲ್ಲಿ 71 ರನ್ಸ್ ಅನ್ನು ಬಾರಿಸಿದ್ದು, ಇನ್ನೊಂದು ಕಡೆ ಜಾರ್ಡನ್ ಕಾಕ್ಸ್ ಅವರು ಕೇವಲ 18 ಬಾಲಲ್ಲಿ 48 ರನ್ಸ್ ಅನ್ನು ಹೊಡೆದರು. ಆ ನಂತರ ಜಿತೇಶ್ ಶರ್ಮಾರವರು ಕೂಡ 25 ಬಾಲಲ್ಲಿ 42 ರನ್ಸ್ ಅನ್ನು ಹೊಡೆದಿದ್ದು, ಕೃಣಾಲ್ ಪಾಂಡ್ಯರವರು ಕೇವಲ 28 ಬಾಲಲ್ಲಿ 56 ರನ್ಸ್ ಅನ್ನು ಬಾರಿಸಿದರು. ಹಾಗಾಗಿ ಇವರಲ್ಲಿ ತುಂಬಾನೇ ಒಂದು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದ್ದು 19.2 ಬಾಲಲ್ಲಿ ಜಿತೇಶ್ ಶರ್ಮಾರವರ ತಂಡ 229 ರನ್ಸ್ ಅನ್ನು ಬಾರಿಸಿದ್ದು ಈ ಪಂದ್ಯವನ್ನು ಸುಲಭವಾಗಿ ಗೆದ್ದಿದ್ದಾರೆ. ಮತ್ತೆ ರಜತ್ ಅವರ ತಂಡದ ಪರವಾಗಿ ಈ ಪಂದ್ಯದಲ್ಲಿ ಬೌಲಿಂಗ್ ಅಲ್ಲಿ ಸ್ವಪ್ನಿಲ್ ಸಿಂಗ್ ಅವರು 1 ವಿಕೆಟ್ ಅನ್ನು ಗಳಿಸಿದರೆ, ಸುಯೇಶ್ ಶರ್ಮಾರ್ ಅವರು 2 ವಿಕೆಟ್ ಅನ್ನು ಗಳಿಸಿದ್ದಾರೆ. ಆ ನಂತರ ರಾಸಿಕ್ ಸಲಾಮ್ದಾರ್ ಅವರು ಕೂಡ ಕೇವಲ 1 ವಿಕೆಟ್ ಅನ್ನು ಗಳಿಸಿದ್ದು ಇವರಲ್ಲಿ ಕಳಪೆಯಾಗಿ ಬೌಲಿಂಗ್ ಅನ್ನು ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಈ ಒಂದು ಇಂಟರ್ ಸ್ಕ್ವಾಡ್ ಪಂದ್ಯದಲ್ಲಿ RCBಯ ಬ್ಯಾಟರ್ಸ್ಗಳು ತುಂಬಾನೇ ಅದ್ಭುತವಾದಂಥ ಬ್ಯಾಟಿಂಗ್ ಅನ್ನು ಆಡಿದ್ರು. ಸೊ ಇದುವಾಗಿತ್ತು ವಿರಾಟ್ ಕೊಹ್ಲಿ ಅವರು ಬಂದ ಮೇಲೆ RCBಯ ಇಂಟರ್ ಸ್ಕ್ವಾಡ್ ಪ್ರಾಕ್ಟೀಸ್ ಮ್ಯಾಚ್ನ ಸಂಪೂರ್ಣ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿಕೊಳ್ಳಿ. ಹಾಗಾದರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇನೋ ಸಿಗೋಣ ಹೀಗೆ ಮುಂದಿನ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.